ಬೇದಿ ಪ್ರಕರಣ 2 ದಿವಸಗಳಿಂದ ಗಮನಕ್ಕೆ ಬಂದಿದೆ. ಸುಮಾರು 100 ಜನರಿಗೆ ವಾಂತಿ ಭೇದಿ ಆಗಿತ್ತು. ಅದರಲ್ಲಿ ಈ ಸದ್ಯಕ್ಕೆ 5 ಜನ ಇನ್ಪೇಷಂಟ್ ಆಗಿ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ದುರದೃಷ್ಟವಶಾತ್ ಒಬ್ಬರು ನಿಧನ ಹೊಂದಿದ್ದಾರೆ. ಅವ್ರಿಗೆ ಕೋಮಾರ್ಬಿಡ್ ಕಂಡೀಷನ್ ಕೂಡ ಇತ್ತು. ಅದು ಕೂಡ ಇದು ರೀಸನ್ ಏನಿದೆ ಅಂತ ಇನ್ನೂ ಅಸೆಸ್ ಮಾಡ್ತಾ ಇದ್ದೀವಿ. ಆನಂತರ ನೀರಿನ ಗುಣಮಟ್ಟದ ಪರೀಕ್ಷೆಯನ್ನ ಆಲ್ರೆಡಿ ಮಾಡಿದ್ದೀವಿ. ನೀರಿನ ಗುಣಮಟ್ಟದಲ್ಲಿ ಯಾವುದೇ ರೀತಿ ನ್ಯೂನತೆ ಕಂಡು ಬಂದಿಲ್ಲ. ಅಲ್ಲಿ ಒಂದು ಚೌಡೇಶ್ವರಿ ಜಾತ್ರೆ ಅಂತ ಒಂದಾಗಿತ್ತು. ಅಲ್ಲಿ ಮುಖ್ಯವಾಗಿ ಪ್ರಾಥಮಿಕ ಮಾಹಿತಿ ಪ್ರಕಾರ ಈ ಐಸ್ ಕ್ರೀಮ್ ಮತ್ತೆ ಈ ಆಲೂಗಡ್ಡೆಯಿಂದ ಮಾಡಿರ್ತಕ್ಕಂಥ ಕೆಲವು ಪದಾರ್ಥಗಳು ರೋಲ್ ಮಾಡ್ತಾರೆ. ಅದರ ಪ್ರಕಾರ ಅದನ್ನು ಸೇವಿಸಿದವರಿಗೆ ಕಾಮನ್ ಆಗಿ ಈ ರೀತಿಯಾಗಿರೋದು ಕಂಡು ಬಂದಿದೆ. ಬಟ್ ಅದರ ಸ್ಯಾಂಪಲ್ಗಳನ್ನು ಕೂಡ ಇನ್ನು ಪರೀಕ್ಷೆ ನಡೆಸ್ತಾ ಇದ್ದೀವಿ. ಆನಂತರ ನೀರಿಂದು 48 ಅವರ್ಸ್ದು ಟೆಸ್ಟ್ ಕೂಡ ಮಾಡ್ತೀವಿ, ಕಲ್ಚರ್ ಟೆಸ್ಟ್ ಅನ್ನು ಕೂಡ ಮಾಡ್ತೀವಿ. ಆ ರಿಪೋರ್ಟ್ಸ್ ಇನ್ನೂ ಬರ್ಲಿಕ್ಕೆ ಬಾಕಿ ಇದೆ. ಪ್ರಿಲಿಮಿನರಿ ಅಸೆಸ್ಮೆಂಟ್ ಪ್ರಕಾರ ನೀರಿನಲ್ಲಿ ಯಾವುದೇ ದೋಷ ಉಂಟಾಗಿಲ್ಲ. ಮುಂದಿನ ರಿಸಲ್ಟ್ಸ್ಗಳು ಬಂದ ಮೇಲೆ ಹೆಚ್ಚಿನ ಮಾಹಿತಿಯನ್ನು ಕಾಸ್ ಆಫ್ ಡೆತ್ ಇನ್ನು ಅಸೆಸ್ ಮಾಡ್ತಾ ಇದ್ದೀವಿ. ಇನ್ನು ರಿಪೋರ್ಟ್ ಬಂದ ನಂತರ ತಮ್ಮ ಮಾಹಿತಿ ಅಲ್ಲ, ಕಾಲರಾ ಇದ್ರೆ ವಾಟರ್ ಬೋರ್ನೇ ಆಗಿರ್ಬೇಕಾಗ್ತದೆ. ಬಟ್ ಸದ್ಯದ ನಮ್ಮ ಇನಿಷಿಯಲ್ ಟೆಸ್ಟಿಂಗ್ ಪ್ರಕಾರ ನೀರಿನ ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ. ಸದ್ಯಕ್ಕೆ ಯಾವುದು ಪ್ರಕರಣ ದಾಖಲಾಗಿಲ್ಲ. ಬಟ್ ಸಾರ್ವಜನಿಕರಿಗೆ ಆನಂತರ ಹೋಟೆಲ್ನ ನಿರ್ವಹಣೆ ಮಾಡತಕ್ಕಂಥ ಎಲ್ಲ ಉದ್ಯಮಿಗಳಿಗೂ ನಾನು ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ಗೃಹ ಬಳಕೆಗೆ ಈಗ ಸದ್ಯಕ್ಕೆ ನಾವು ಪ್ರಾಧಾನ್ಯತೆಯನ್ನು ಕೊಟ್ಟಿರೋದ್ರಿಂದ ಯಾವುದೇ ಕಾರಣಕ್ಕೂ ಗೃಹ ಬಳಕೆಯ ಸಿಲಿಂಡರ್ಗಳನ್ನ ವಾಣಿಜ್ಯ ಉದ್ದೇಶಕ್ಕೆ ಬಳಸುವಾಗಿಲ್ಲ. ಬಳಸಿದ್ರೆ ಅಲ್ಲಿ ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವಂತ ಕೆಲಸಗಳು ಕೂಡ ಕಟ್ಟುನಿಟ್ಟಾಗಿ ಮಾಡ್ತೀವಿ. ಅಲ್ಲ, ರೇಡ್ಗಳನ್ನ ಮಾಡೋದಕ್ಕೆ ನಾವು ಮೊನ್ನೆಯಿಂದಲೇ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ತಹಸೀಲ್ದಾರ್ ಮತ್ತೆ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಅಂಡ್ ದೆನ್ ನಮ್ಮ ಫುಡ್ ಡಿಪಾರ್ಟ್ಮೆಂಟ್ ಅನ್ನ ಎಲ್ಲ ಅಧಿಕಾರಿಗಳು ಜಂಟಿಯಾಗಿ ವೆರಿಫಿಕೇಶನ್ಸ್ ಅನ್ನ ಮಾಡಬೇಕು, ಸ್ಟಾಕ್ಸ್ ಅನ್ನ ಅಸೆಸ್ ಮಾಡಬೇಕು. ಆನಂತರ ಯಾರಾದ್ರೂ ಹೋರ್ಡಿಂಗ್ ಮಾಡುವಂಥದ್ದು, ಅದ್ರ ಕಾಳಸಂತೆಯಲ್ಲಿ ಮಾರಾಟ ಮಾಡುವಂಥದ್ದು ಯಾವುದೂ ಪ್ರಕರಣಗಳು ಆಗಬಾರ್ದು ಅಂತ ಹೇಳಿ 2 ದಿವಸಗಳ ಹಿಂದೆನೆ ಡೈರೆಕ್ಷನ್ ಕೊಟ್ಟಿದ್ದೀವಿ. ಅದರ ಬೇಸಿಸ್ ಮೇಲೆ ಮಾಹಿತಿ ಬಂದಂಗೆ ರೇಡ್ಗಳನ್ನು ಕೂಡ ಮಾಡ್ತೀವಿ. ಹಾಸ್ಟೆಲ್ಲು, ಹಾಸ್ಪಿಟಲ್ಲು ಮತ್ತೆ ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಅದೆಲ್ಲ ಏನಿದೆ ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗೋ ರೀತಿ ನಾವು ಕ್ರಮಗಳನ್ನು ಆಲ್ರೆಡಿ ತೆಗೆದುಕೊಳ್ತೀವಿ. ಮೆನ್ಯೂ ಏನಂತ ಹೇಳಿದ್ರೆ ಹೋಟೆಲ್ಗಳಲ್ಲಿ ಹೌದಾ, ನಾನು ಪ್ರೈವೇಟ್ ಹಾಸ್ಟೆಲ್ಗಳಲ್ಲಿ ಗಮನಕ್ಕೆ ಬಂದಿಲ್ಲ, ನಾನು ಚೆಕ್ ಮಾಡ್ತೀನಿ. ಬಟ್ ಯಾವುದೇ ರೀತಿ ಕೊರತೆ ಆಗದಿರೋ ರೀತಿ ಮುನ್ನೆಚ್ಚರಿಕೆಯನ್ನು 100% ಆಲ್ರೆಡಿ ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ನೀರನ್ನ ಕಾಯಿಸಿ ಆರಿಸಿ ಕುಡಿಬೇಕಂತ ನಿರ್ದೇಶನ ಕೊಟ್ಟಾಗಿದೆ. ಆನಂತರ ಒಂದು ಅಡ್ವೈಸರಿನ ಕೊಟ್ಟಿದ್ವಿ. ಯಾಕಂತ ಹೇಳಿದ್ರೆ ಈ ಫುಡ್ ಪ್ಯಾಟರ್ನ್ ಅಲ್ಲಿ ಮುಖ್ಯವಾಗಿ ಐಸ್ ಕ್ರೀಮು ಮತ್ತು ಆಲೂಗಡ್ಡೆಯ ಪದಾರ್ಥದಿಂದ ಸ್ವಲ್ಪ ವ್ಯತ್ಯಾಸ ಕಂಡು ಬಂದಿರೋದ್ರಿಂದ ಸದ್ಯಕ್ಕೆ ಅಂಥವುಗಳನ್ನ ಅವಾಯ್ಡ್ ಮಾಡಿ ಅಂತ ಒಂದು ಅಡ್ವೈಸರಿ ರೀತಿ ಹೇಳಿದ್ವಿ. ಯಾಕಂತ ಹೇಳಿದ್ರೆ ಅದು ಪೂರ್ತಿ ಕನ್ಫರ್ಮ್ ಆಗುವ ಹೊರತು ನಾವು ಹೇಳೋದು ತಪ್ಪಾಗ್ತದೆ. ಬಟ್ ಒಂದು ಸಲಾತ್ಮಕ ರೂಪದಲ್ಲಿ ಅವ್ರನ್ನ ಈ ರೀತಿಯ ಪದಾರ್ಥಗಳನ್ನ ಈ ಸದ್ಯಕ್ಕೆ ಸೇವಿಸೋದು ಬೇಡ. ಎಸ್ಪೆಷಲಿ ಜಾತ್ರೆಗಳಲ್ಲೆಲ್ಲ ಸ್ವಲ್ಪ ಹೈಜೀನ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಕೂಡ ಅಡ್ವೈಸಸ್ ಅನ್ನು ಕೊಟ್ಟಿದ್ವಿ. ಪರಿಸ್ಥಿತಿಯ ಬಗ್ಗೆ ಕಳೆದ ವಾರನೇ ನಾವು ಮೀಟಿಂಗ್ ಅನ್ನ ಮಾಡಿ ಎಲ್ಲ ರೀತಿಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳೋಕೆ ಹೇಳಿದ್ದೀವಿ. ನಮ್ಮ ಗ್ರಾಮ ಪಂಚಾಯತಿ ಆಗ್ಬೋದು, ಆನಂತರ ಅರ್ಬನ್ ಲೋಕಲ್ ಬಾಡಿಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳೋಕೆ ಕ್ರಮ ಸೂಚಿಸಿದ್ದೀವಿ. ಕಳೆದ ವರ್ಷ ಏನಾಗಿತ್ತು, ನಮ್ಮಲ್ಲಿ ಮಳೆ ಸ್ವಲ್ಪ ಡಿಸೆಂಬರ್ ಅಲ್ಲಿ ಮಳೆ ಆಗಿದ್ದರಿಂದ ಸ್ವಲ್ಪ ಯಾವುದೇ ರೀತಿ ನೀರಿನ ಕೊರತೆ ಉಂಟಾಗಿರಲಿಲ್ಲ. ಬಟ್ ಈ ಬಾರಿ ಡಿಸೆಂಬರ್ ಸ್ವಲ್ಪ ಮಳೆ ಆಗದೆ ಇರೋದ್ರಿಂದ ವಿ ಆರ್ ಆಂಟಿಸಿಪೇಟಿಂಗ್. ಬಟ್ ಸದ್ಯಕ್ಕೆ ಒಂದು 1.5 ತಿಂಗಳು 2 ತಿಂಗಳವರೆಗೆ ಅಂತೂ ಎಲ್ಲೂ ಕೂಡ ನೀರಿನ ಸಮಸ್ಯೆ ಇಲ್ಲ. ಬಟ್ ಈಗಲೂ ಕೂಡ ಅಲ್ಲಲ್ಲಿ ಅಂದ್ರೆ ವಿಲೇಜ್ ಆಸ್ ಯೂನಿಟ್ ಆಗಲಿ ಅಥವಾ ಮುನ್ಸಿಪಾಲಿಟಿಗಳಲ್ಲಿ ಓವರ್ ಆಲ್ ಅಂತಲ್ಲ, ಯಾವ್ದಾದ್ರು ಪ್ಯಾಕೆಟ್ಗಳಲ್ಲಿ ಒಂದೊಂದು ಏರಿಯಾಗಳಲ್ಲಿ ನೀರಿನ ಕೊರತೆ ಆಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಇಮಿಡಿಯೇಟ್ ಆಗಿ ಏನು ಟ್ಯಾಂಕರ್ಗಳ ಮೂಲಕ ಆಗ್ಬೋದು ಅಥವಾ ಹೆಚ್ಚುವರಿ ಬೋರ್ವೆಲ್ಸ್ ಏನಾದ್ರು ಮಾಡಬೇಕಿತ್ತಂದ್ರೆ ಅದಕ್ಕೂ ಕೂಡ ಎಲ್ಲ ಮುನ್ನೆಚ್ಚರಿಕೆ ತೆಗೆದುಕೊಳ್ಳೋಕೆ ನಿರ್ದೇಶನವನ್ನು ಕೊಟ್ಟಿದ್ದೀವಿ. ಸದ್ಯದ ಯಾವುದು ಸೀರಿಯಸ್ ಇಶ್ಯೂಗಳು ಯಾವುದು ಗಮನ